ಸೇಡಂ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರತಕ್ಕಂಥ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ನಮ್ಮ ಯುವ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಕಲ್ಯಾಣ ಕರ್ನಾಟಕದ ನಮ್ಮ ಭಾಗದ ಮುಖಂಡರು, ಹಿರಿಯರು, ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಬಂಡೆಪ್ಪ ಕಾಶಂಪುರ್ ಅವರೇ, ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ ಅವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು, ಆತ್ಮೀಯರು, ಸಹೋದರರಾಗಿರ್ತಕ್ಕಂಥ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರೇ, ನಾಸೀರ್ ಹುಸೇನ್ ಉಸ್ತಾದ್ ಅವರೇ, ನಮ್ಮ ಮಹೇಶ್ವರಿ ವಾಲಿ ಅವರೇ, ಗುರುರಾಜ್ ಹುಣಸೆ ಮರೆ ಅವರೇ, ಹಾಗೂ ಕೃಷ್ಣಾರೆಡ್ಡಿ ಅವರೇ, ನಾಟೇಕರ್ ಅವರೇ, ನಮ್ಮ ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಇಂದಿನ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ತಾಲೂಕಾ ಅಧ್ಯಕ್ಷರೇ, ಯುವ ಘಟಕದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸೇಡಂ ತಾಲೂಕಿನಿಂದ ಆಗಮಿಸಿದಂಥ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಸಂಜೆಯ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇವತ್ತು ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತ ಈಗ ತಾನೇ ಮಾತನಾಡಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಅವರು 25 ವರ್ಷ ನಮ್ಮ ಪಕ್ಷ ಇವತ್ತ ರಚನೆಯಾಗಿ ಸ್ಥಾಪನೆ ಆಗಿ 25 ವರ್ಷ ತುಂಬತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಇವತ್ತ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಮಾನವಿ, ಸಿಂಧನೂರು, ದೇವದುರ್ಗದಲ್ಲಿ ಸಹ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ದೊಡ್ಡಪ್ಪ ಗೌಡರು ಇಲ್ಲಿ ಕುಂತಾರ, ಜೇವರಿಗೆಯಲ್ಲಿ ಸಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಡೆಸಿ ಇವತ್ತ ಸೇಡಂಗೆ ಆಗಮಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಎಂಬ ಮಾತುಗಳನ್ನ ತಮ್ಮ ಗಮನಕ್ಕೆ ತರಬಯಸಿ, ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಮ್ಮ ಪಕ್ಷ ರಚನೆಯಾಗಿ 25 ವರ್ಷದಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ರಾಷ್ಟ್ರ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರ ಸಾಹೇಬರು ಇವತ್ತ ಈ ಪಕ್ಷವನ್ನ ಸ್ಥಾಪನೆ ಮಾಡಿ 1994ರಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಮಹಿಳೆಯರಿಗೆ ನೀವು ನೋಡ್ತಾ ಇದ್ದೀರಿ, ಮೊನ್ನೆ 33% ಮೀಸಲಾತಿ ಸನ್ಮಾನ್ಯ ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 50% ಮೀಸಲಾತಿನ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡರು ಅಂದಿನ ದಿನಗಳಲ್ಲಿ ಮಾಡಿದ್ದಾರೆ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಬಂಡೆಪ್ಪ ಕಾಶಂಪುರ್ ಅವರು ಹೇಳಿದಾಗ 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, 25,000 ಸಾಲ ಮನ್ನಾ ಮಾಡಿದ್ರು. 2018ರಲ್ಲಿ ನಾವು ಶಾಸಕರಾಗಿದ್ದೀವಿ, 38 ಜನ ಶಾಸಕರು ಇವತ್ತು ನಾವು ಶಾಸಕರಾಗಿದ್ದೀವಿ. ನಾವು ಯಾರು ಇವತ್ತು ಕುಮಾರಸ್ವಾಮಿ ಅವರು 2018ಕ್ಕಿಂತ ಮುಂಚೆ ಇವತ್ತ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು. ಅವರು ಸಿಂಧನೂರಿನಲ್ಲಿ ನಮ್ಮ ನಾಡುಗೌಡರು ಒಂದು ರೈತರ ಸಮಾವೇಶ ಮಾಡಿದ್ರು. ಅಲ್ಲಿ ಎಲ್ಲ ರೈತರ ತಾಯಂದ್ರನ್ನ ಯಾರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬದವ್ರನ್ನ ಕರೆಸಿ ಇವತ್ತ ಅವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ಧೈರ್ಯ ತುಂಬಬೇಕಂತೇಳಿ ಕರೆಸಿ ಒಂದೊಂದು ಕುಟುಂಬಕ್ಕೆ 50,000 ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂದು ಮಾಡಿದ್ರು ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ನಾವು 38 ಜನ ಶಾಸಕರು ಯಾರು ರೈತರ ಸಾಲ ಮನ್ನಾ ಮಾಡಂತ ನಾವು ಯಾರು ಕೇಳಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದ್ರೂ ಶಕ್ತಿ ತುಂಬಬೇಕು, ಧೈರ್ಯ ತುಂಬಬೇಕಂತೇಳಿ ಒಂದು ದೃಢ ನಿರ್ಧಾರ ಮಾಡಿ ನಾವು ಯಾರು ಸಾಲ ಮನ್ನಾ ಮಾಡಂತ ಕೇಳಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಇಂದಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಇವತ್ತು 5 ಗ್ಯಾರಂಟಿಗಳು, 5 ಗ್ಯಾರಂಟಿಯಿಂದ ನಮಗೆ ಏನ್ ಲಾಭ ಆಗ್ತಾ ಇದೆ, ಏನ್ ನಷ್ಟ ಆಗ್ತಾ ಅಂತೇಳಿ ಹಿರಿಯರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಅವರು ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತ ರೈತರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ನೀವು ಯಾರ್ಯಾರು ಕುಮಾರಸ್ವಾಮಿ ಅವರು ಯಾರ್ಯಾರು ಕುಟುಂಬಕ್ಕೆ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ, ಅವ್ರ ಋಣ ತೀರಿಸತಕ್ಕಂಥ ಕೆಲಸ ನಿಮ್ಮ ಮೇಲಿದೆ. ಮುಂದಿನ ದಿನಗಳಲ್ಲಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಬರೀ 2,000 ರೂಪಾಯಿಗೆ ನೀವು ಮರಳಾಗಬೇಡ್ರಿ, 2 ಲಕ್ಷ ನಿಮ್ಮ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನ್ ಮಾಡಿದರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷವನ್ನ ಬೆಂಬಲಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ
ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಈ ರಾಜ್ಯಕ್ಕೆ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ನಡೆದಿದೆ. ಇವತ್ತ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ನೀಡುವುದರ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ಮಾತ್ರ ಏನಿಲ್ಲ, ದೊಡ್ಡ ಸೊನ್ನೆ. ಇವತ್ತ ರೈತರು ಬಹಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಇವತ್ತ ಮಾಡ್ತಾ ಇಲ್ಲ ಎಂಬ ಮಾತುಗಳನ್ನ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಈ ರಾಜ್ಯಕ್ಕೆ ಮತ್ತೆ 2028ರಲ್ಲಿ ರಾಜ್ಯಕ್ಕೆ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು 100ಕ್ಕೆ ಶತಸಿದ್ಧ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತ ನಮ್ಮ ಬಾಲರಾಜ್ ಗುತ್ತಿದಾರ್ ಅವರು ಹೇಳ್ತಾ ಇದ್ರು, ಬಾಲರಾಜ್ ಗುತ್ತಿದಾರ್ ಇವತ್ತು ಮದುವೆಗಳು ಬಹಳ ಇದ್ದಾವೆ, ನೀವೇನು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ನಿಮ್ಮ ಇಲ್ಲಿನ ಶಾಸಕರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರು, ನಮ್ಮ ಕೊಡಗಿನ ಉಸ್ತುವಾರಿ ಮಂತ್ರಿಗಳು ಬೋಸರಾಜ್ ಅವರು, ಇವತ್ತು ಇಬ್ಬರು ನಮ್ಮ ರಾಯಚೂರು ಉಸ್ತುವಾರಿ, ಕೊಡಗಿನ ಉಸ್ತುವಾರಿ ಮಂತ್ರಿ ಬೋಸರಾಜ್ ಅವರು ಮಾನವ ಉಸ್ತುವಾರಿ ಸಚಿವರು ಸಹ ಆಗಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ಶಾಸಕರ ಜೊತೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ಸಚಿವರು ಇಬ್ಬರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬೋಸರಾಜ್ ಅವರು, ಅಂಪೈ ಸಾವ್ಕಾರ್ ಅವರು ಶಾಸಕರು ಎಲ್ಲರೂ ಸೇರಿ ಏನ್ ಮಾಡಿದ್ದಾರೆ ರಾಯಚೂರಲ್ಲಿ ಅಂದ್ರೆ, ಇವತ್ತ ಬೇಸಿಗೆಯಲ್ಲಿ ಬಹಳ ಕಷ್ಟವನ್ನ ರೈತರು ಇವತ್ತ ಜನರು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಇವತ್ತಿಗೂ ಇವತ್ತೇನ ಶುದ್ಧವಾದ ಕುಡಿಯ ನೀರನ್ನ ಒದಗಿಸ್ತಕ್ಕಂಥ ಕೆಲಸ ಇವ್ರ ಕೈಲೇ ಆಗಿಲ್ಲ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣ ವಿಫಲರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಬಾಲರಾಜ್ ಗುತ್ತಿದಾರ್ ಅವರೇ, ನೀವೇನು ಹೆದರದ ಅವಶ್ಯಕತೆ ಇಲ್ಲ. ಇವತ್ತ 2000 ಏನಪ್ಪಾ ಅಂದ್ರೆ ಬೋಸರಾಜ್ ಅವರು ಮಾನವಿಗೆ 2 ಸಾರಿ ಶಾಸಕರಾಗಿದ್ರು, ಅಂಪೈ ಸಾವ್ಕಾರ್ ಅವರು 2 ಸಾರಿ ಶಾಸಕರಾಗಿದ್ರು, 4 ಸಾರಿ ಕಾಂಗ್ರೆಸ್ ಪಕ್ಷದ ಶಾಸಕರು. 2018ರಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಅಂಪೈ ಸಾವ್ಕಾರ್ ಎಷ್ಟನೇ ಸ್ಥಾನಕ್ಕೆ ಹೋದ್ರು, ಕಾಂಗ್ರೆಸ್ ಶಾಸಕರು 4ನೇ ಸ್ಥಾನಕ್ಕೆ ಹೋದ್ರು. ಅವರು ಬರೀ 28,000 ಮತಗಳು 4ನೇ ಸ್ಥಾನಕ್ಕೆ ಹೋದ್ರು. ನೀವು ತಿಳ್ಕೋಬೇಕು. ಇವತ್ತ ಏನಪ್ಪಾ ಅಂದ್ರೆ ಜನರು ನಾವೇನ್ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ನಮ್ ಜೊತೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಾಲರಾಜ್ ಗುತ್ತಿದಾರ್ ಅವರೇ, ಇನ್ನು ಯುವಕರಿದ್ದಾರೆ, ಖಂಡಿತವಾಗಿ ಬಾಲರಾಜ್ ಗುತ್ತಿದಾರ್ ಅವರು ಎಲ್ಲಾ ಜಾತಿ ಜನಾಂಗದವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಉಜ್ವಲವಾದ ಅವರಿಗೆ ಭವಿಷ್ಯ ಇದೆ. ಇವೊಬ್ಬ ಹಿಂದುಳಿದ ವರ್ಗಗಳ ಮುಖಂಡ, ನಮ್ಮ ಭಾಗದ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ವರ್ಗ ಮುಖಂಡರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಅವರ ನೇತೃತ್ವದಲ್ಲಿ ನಾವು ವೆಂಕಟರಾವ್ ನಾಡಗೌಡರು, ನಮ್ಮ ದೊಡ್ಡಪ್ಪ ಗೌಡರು, ನಮ್ಮ ಗುರುಮಟ್ಟಿಕಲ್ಲಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಶರಣಗೌಡ ಕಂದಕೂರ್ ಅವರು ಎಲ್ಲರೂ ಇವತ್ತು ಬಂಡೆಪ್ಪ ಕಾಶಂಪುರ್ ಅವರ ನೇತೃತ್ವದಲ್ಲಿ ಪಕ್ಷವನ್ನ ಸಂಘಟಿಸ್ತಕ್ಕಂಥ ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಿದೆಪ್ಪ ಅಂದ್ರೆ, ನೀವೆಲ್ಲರೂ ಇವತ್ತು ತಾಲೂಕು ಅಧ್ಯಕ್ಷರಿರ್ಬೋದು, ಇವತ್ತು ಯುವ ಘಟಕದ ಅಧ್ಯಕ್ಷರಿರ್ಬೋದು, ವಿವಿಧ ಘಟಕಗಳ ಅಧ್ಯಕ್ಷರಿರ್ಬೋದು, ನೀವೆಲ್ಲರೂ ಪಕ್ಷದ ಕಾರ್ಯಕರ್ತರು ಇವತ್ತು ಜವಾಬ್ದಾರಿಯನ್ನ ತಗೊಂಡು, ನಿಖಿಲ್ ಕುಮಾರಸ್ವಾಮಿ ಅವರು ಇಂಥ ಬಿರು ಬಿಸಿಲಿನಲ್ಲಿ ಇವತ್ತು ಬಂದು, ಇವತ್ತ ಕೃಷ್ಣಾರೆಡ್ಡಿ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು, ಅವ್ರು ಕ್ಷಮಿಸಬೇಕು, ಅವ್ರು ಮರ್ತು ಬಿಟ್ಟೆ ನಾನು, ಕೋರ್ ಕಮಿಟಿ ಅಧ್ಯಕ್ಷರು ಹಿರಿಯರು, ನಾವು ಶಾಸಕರಾಗಿದ್ದಾಗ ಅವರು ಉಪಸಭಾಪತಿಗಳಾಗಿದ್ರು. ಅವರೆಲ್ಲರೂ ಬಂದಿದ್ದ ಉದ್ದೇಶ ಏನಂದ್ರೆ, ಪಕ್ಷವನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಕಟ್ಟಿರ್ತಕ್ಕಂಥ ಜನತಾದಳ ಪಕ್ಷ ಬಲಿಷ್ಠವಾಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದು ಸಂಘಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಾಲರಾಜ್ ಗುತ್ತಿದಾರ್ ಅವರಿಗೆ ಜನತಾದಳ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡ್ಬೇಕಂತೇಳಿ ಕೇಳ್ಕೊಂಡು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.